ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಸೂಪ್ ಮಾಡಿ ತೋರಿಸ್ತಾ ಇದ್ದೇನೆ. ಮಳೆ ಚಳಿ ಜೊತೆಯಲ್ಲಿ ತಂಪಾದ ಗಾಳಿ ಬೀಸುತ್ತಿರುವುದರಿಂದ ಶೀತ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಅಂಥ ಸಮಯದಲ್ಲಿ ಹಳ್ಳಿಗಳಲ್ಲಿ ತಯಾರಿಸುವ ಈ ಸೂಪ್ ಮಾಡಲಿಕ್ಕೆ ಕಾರ್ನ್ ಫ್ಲೋರ್ ಬೇಡ, ಹಾಗೆಯೇ ಹೆಚ್ಚು ಸಾಮಗ್ರಿ ಬೇಡ. 5 ನಿಮಿಷದಲ್ಲಿ ಇದನ್ನು ಮಾಡಬಹುದು. ಸೂಪ್ ಮಾಡಲು ಮೊದಲಿಗೆ ಕುಟಾಣಿಗೆ 1/4 ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ 1/4 ಟೀ ಸ್ಪೂನ್ ಕಾಳುಮೆಣಸು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕಿಲ್ಲ, ಇದೇ ರೀತಿ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ಲವಂಗ ಹಾಕಲಿಕ್ಕೆ ಮರ್ತೋಗಿತ್ತು, ಹಾಗೆ ಇದಕ್ಕೆ 2 ಲವಂಗವನ್ನು ಇದರ ಜೊತೆನೆ ಹಾಕಿ ಚೆನ್ನಾಗಿ ಕುಟ್ಟಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಮಿಕ್ಸಿಯಲ್ಲಿ ಪುಡಿ ಮಾಡಿದರೆ ಈ ಸೂಪು ಅಷ್ಟು ರುಚಿಯಾಗೋದಿಲ್ಲ. ಇದೇ ರೀತಿ ಕುಟ್ಟಿ ಪುಡಿ ಮಾಡಿ ಸೂಪ್ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ. ಈಗ ನೋಡಿ, ಇದು ಪುಡಿ ಆಗಿದೆ, ಸೈಡಿಗೆ ಇರಲಿ. ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಇದಕ್ಕೆ ಮೀಡಿಯಂ ಗ್ಲಾಸಲ್ಲಿ 2 ಗ್ಲಾಸು ನೀರನ್ನು ಹಾಕಿಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಟ ಈ ಪುಡಿಯನ್ನು ಹಾಕಿಕೊಳ್ಬೇಕು. ಪುಡಿ ಹಾಕಿದ ನಂತರ ಇದನ್ನು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ಇದು 2 ನಿಮಿಷ ಕುದಿದ ನಂತರ ಇದಕ್ಕೆ 1/2 ಇಂಚು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ 4 ಎಳೆ ಪುದೀನವನ್ನು ಹಾಕಿಕೊಳ್ಬೇಕು. ಪುದೀನವನ್ನು ಜಜ್ಜಿ ಹಾಕಬೇಕಾಗಿಲ್ಲ. ಈಗ ಇದನ್ನು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇದು 5 ನಿಮಿಷ ಕುದಿದ ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಇನ್ನು ಇದನ್ನು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಇದು ಕುದೀತಾ 1/4 ಲೋಟದಷ್ಟು ನೀರು ಕಡಿಮೆ ಆಗಿದೆ. ಇವಾಗ ಇದು ಆಗಿದೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಆನಂತರ ಇದಕ್ಕೆ ಏನು ಹಾಕಬೇಕಂತ ನೋಡುವ. ಇವಾಗ ಇದು ಗ್ಯಾಸ್ನಿಂದ ಕೆಳಗೆ ಇಟ್ಟು ಇದಕ್ಕೆ ನಾನಿಲ್ಲಿ ಅರ್ಧ ಲಿಂಬೆಯ ರಸವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಗ್ಲಾಸ್ನಷ್ಟು ಉಂಟು, ಹಾಗಾಗಿ ಅರ್ಧ ಲಿಂಬೆ ರಸ ಹಾಕಿದ್ದೇನೆ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕಿಕೊಳ್ಳಿ. ಹಾಗೆ ಖಾರ ಜಾಸ್ತಿ ಬೇಕಿದ್ದರೆ ಕಾಳುಮೆಣಸನ್ನು ಜಾಸ್ತಿ ಹಾಕಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೇನೆ. ಲಿಂಬೆ ರಸ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ಸೋಸಿಕೊಳ್ಬೇಕು. ಈ ಸೂಪನ್ನು ಮಳೆ ಚಳಿ ಇರುವಾಗ ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಇದೀಗ ಕಾರ್ನ್ ಫ್ಲೋರ್ ಎಂತ ಹಾಕಲಿಕ್ಕಿಲ್ಲ, ಹಾಗೆಯೇ ಕುಡಿಲಿಕ್ಕೆ ಇದು ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಗಾರ್ನಿಷಿಗೆ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಕೊಳ್ಬೋದು, ಬೇಡದಿದ್ದರೆ ಹಾಗೆಯೇ ಕುಡಿಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.